ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಡೆದಿರ್ತಕ್ಕಂಥ TET ಪತ್ರಿಕೆ 2ರ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಯಾವುದು ಡಿ ಸರಿಯಾದಂತಹ ಉತ್ತರ. ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದ ದೇಶ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ನಂಬರ್ 4 ಸರಿಯಾದಂಥ ಉತ್ತರ. ಇನ್ನು ಎರಡನೇ ಪ್ರಶ್ನೆ 92ನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಗ್ರೀಕ್. ಒಲಿಂಪಿಕ್ ಆಟವ ಈ ದೇಶದ ಕೊಡುಗೆ, ಈ ನಾಗರಿಕತೆಯ ಕೊಡುಗೆ ಅಂತ ಕೊಟ್ಟಿದ್ದಾರೆ. ಗ್ರೀಕ್ ದೇಶದ ಕೊಡುಗೆಯಾಗಿದೆ ಸ್ನೇಹಿತರೆ. ಇನ್ನು 93ನೇ ಪ್ರಶ್ನೆ, ಅಲಹಾಬಾದ್ ಶಾಸನ ಯಾವ ಭಾಷೆಯಲ್ಲಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಸಂಸ್ಕೃತ ಸರಿಯಾದಂತಹ ಉತ್ತರ ಸ್ನೇಹಿತರೆ. ಇನ್ನು 94ನೇ ಪ್ರಶ್ನೆ, ಖಗೋಳಶಾಸ್ತ್ರದ ಕುರಿತಾದಂತಹ ಪುಸ್ತಕ ಪಂಚಸಿದ್ಧಾಂತಿಕ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ನೋಡಿದರೆ ವರಹಮಿಹಿರ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 95ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂದರೆ ವಿಜಯನಗರದ ಅರಸರ ಕಾಲದಲ್ಲಿ ಮೂಡಬಿದಿರೆಯ 1000 ಕಂಬಗಳ ಬಸದಿ ನಿರ್ಮಾಣ ಆಗಿರತಕ್ಕಂಥದ್ದು ಸ್ನೇಹಿತರೆ. ಇನ್ನು 96ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಕ್ಕಂಥದ್ದಿದೆ, ಯಾವುದು ತಾಳಗುಂದ ಶಾಸನ. ಇನ್ನು 97ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರ ತೆನೆಲಿ ರಾಮಕೃಷ್ಣನು ಬರೆದಂತಹ ಗ್ರಂಥ ಯಾವುದಂದರೆ ಉಭಟರಾಧ್ಯ ಚರಿತಂ ಅಂತಕ್ಕಂಥದ್ದು. ಇನ್ನು ಡೇವಿಡ್ನ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಮೈಕಲ್ ಆ್ಯಂಜಲೋ. ಇನ್ನು 99ನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾದಂತಹ ವರ್ಷ ಅಂತ ಕೇಳಿದರೆ 1976 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂತಹ ಮಹಿಳೆಯರ ಸಂಖ್ಯೆ ಯಾವುದಂದರೆ 15 ಸರಿಯಾದಂಥ ಉತ್ತರ ಸ್ನೇಹಿತರೆ. ಇನ್ನು ಚುನಾವಣಾ ಆಯೋಗ ಕಚೇರಿ ಇರುವುದೆಂದರೆ ನವದೆಹಲಿಯಲ್ಲಿ. ಹಾಗೆ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವಂತಹ ವಿಧಿ ಯಾವುದು ಅಂತಕ್ಕಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ 52. ಇನ್ನು 103ನೇ ಪ್ರಶ್ನೆ, ವಾಯುಪಡೆಯ ದಿನವನ್ನು ಆಚರಿಸಿಕೊಳ್ಳತಕ್ಕಂಥ ದಿನ ಯಾವುದು ಅಂದರೆ ಅಕ್ಟೋಬರ್ 8. ಡಿಸೆಂಬರ್ 4 ಅದು ನೌಕಾಪಡೆ ದಿನ. ಇನ್ನು ಆ್ಯಂಡೀಸ್ ಪರ್ವತಗಳ ಶ್ರೇಣಿ ಇರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಯಾವುದು ದಕ್ಷಿಣ ಅಮೇರಿಕ. ಇನ್ನು 105ನೇ ಪ್ರಶ್ನೆ, ಏಷ್ಯಾದ ಚಿಕ್ಕ ದೇಶ ಯಾವುದಂದರೆ ಮಾಲ್ಡೀವ್ಸ್. ಇನ್ನು ವಿಶ್ವದ ಕಾಫಿ ಬಂದರು ಯಾವುದಂದರೆ ರಿಯೋ ಡಿ ಜನೈರೋ. ಹಾಗೆ ಅಂಟಾರ್ಟಿಕಾ ವೃತ್ತದ ಮತ್ತೊಂದು ಹೆಸರು ಅಂತಕ್ಕಂಥದ್ದು ಕೇಳಿದ್ದಾರೆ, ಯಾವುದಂದರೆ 66 ಆಪ್ಷನ್ ನಂಬರ್ 2 ಸರಿಯಾದಂಥ ಉತ್ತರ ದಕ್ಷಿಣ ಅಕ್ಷಾಂಶ. ಇನ್ನು ವಾಯುಮಂಡಲ ಅತ್ಯಂತ ಕೆಳಪದರ ಅಂತಕ್ಕಂಥ ಕೇಳಿದ್ದಾರೆ, ಪರಿವರ್ತನೆ ಮಂಡಲ ಅತ್ಯಂತ ಕೆಳಪದರ ಸ್ನೇಹಿತರೆ. ಇನ್ನು 109ನೇ ಪ್ರಶ್ನೆ, ಚಾಮಾಚಿ ಅಂತಕ್ಕಂಥ ಒಂದು ನಾವು ಕೊಡೋಡನ್ನು ನಿಂಟ್ಕೋಬೋದು, ಇದು ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು ಮತ್ತು ಮಂಗಳೂರು. ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಅಂತಕ್ಕಂಥದ್ದಿದೆ, ಇದು ಕಲಬುರಗಿ ಆಗುತ್ತೆ ಸ್ನೇಹಿತರೆ. ಇನ್ನು ಕೆಳಗಿನಗಳಲ್ಲಿ ಅಸಂಘಟಿತ ಕಾರ್ಮಿಕರು ಯಾವುದಂದರೆ ವಾಹನಗಳ ರಿಪೇರಿ ಮಾಡುವವರು. ಇನ್ನು ಸಮಾಜಶಾಸ್ತ್ರದ ಪಿತಾಮಹ ಯಾರು, ಆಗಸ್ಟ್ ಕಾಮ್ಟೆ. ಇನ್ನು ಅರ್ಥಶಾಸ್ತ್ರದ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದಿದೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಆಡಮ್ ಸ್ಮಿತ್. ಇನ್ನು ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕೃತ ವರ್ಷ ಯಾವುದಂದರೆ 1949 ಸರಿಯಾದಂಥ ಉತ್ತರ. 35ರಲ್ಲಿ ಸ್ಥಾಪನೆ ಆಗುತ್ತೆ ಸ್ನೇಹಿತರೆ. ಇನ್ನು ಅಗತ್ಯ ವಸ್ತುಗಳ ಕಾಯ್ದೆ ತೆಗೆದುಕೊಂಡು ಬಂದಂತಹ ವರ್ಷ ಯಾವುದು ಅಂತಕ್ಕಂಥ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ 1955. ಇದು ಗ್ರಾಹಕರ ಕಾಯ್ದೆ 1986. ಸಂಗಮ ಸಾಹಿತ್ಯದ ಸಂಬಂಧಿಸಿದಂತಹ ರಾಜವಂಶಗಳು, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಚೋಳರು, ಚೇರರು ಮತ್ತು ಪಾಂಡ್ಯರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಶಂಕರಾಚಾರ್ಯರು ರಚಿಸಿದಂತಹ ಗ್ರಂಥಗಳು ಆನಂದಲಹರಿ ಮತ್ತು ವಿವೇಕ ಚೂಡಾಮಣಿ ಅಂತಕ್ಕಂಥದ್ದು. ಇನ್ನು 118ನೇ ಪ್ರಶ್ನೆ, ಇದರಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತಕ್ಕಂಥ ಕೇಳಿದ್ದಾರೆ, ಇದರಲ್ಲಿ ಸರಿಯಾದ ಜೋಡಿ ಯಾವುದು ಅಂದರೆ ನಿಜಾಮ್ ಶಾಹಿಯ ಅಹಮದ್ ನಗರ.
ಇನ್ನು ಲಿಯೋನಾರ್ಡೋ ಡಾವಿಂಚಿ ಅವರು ಪ್ರಸಿದ್ಧ ವರ್ಣಚಿತ್ರಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ನಾವು ನೋಡೋದಾದರೆ ಎ ಮತ್ತು ಸಿ, ಮೊನಾಲಿಸಾ ಮತ್ತು ಲಾಸ್ಟ್ ಸಪರ್. ಇನ್ನು 1848ರಲ್ಲಿ ನಡೆದಂತಹ ಪ್ರಮುಖ ಘಟನೆ ಯಾವುದು ಅಂತಕ್ಕಂಥ ಕೇಳಿದ್ದಾರೆ. ಯಾವುದಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿ. ಇನ್ನು ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದವರು ಯಾರ್ಯಾರು ಅಂತಕ್ಕಂಥ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2. ಸಂವಿಧಾನದ 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತುಪರಿಸ್ಥಿತಿಯನ್ನು ಘೋಷಿಸಬಹುದಾದಂತಹ ಸಂದರ್ಭ ಅಂತ ಕೇಳಿದರೆ ಬಾಹ್ಯ ಆಕ್ರಮಣ ಆದಾಗ ಏನು ಘೋಷಿಸಬಹುದು ಸ್ನೇಹಿತರೆ. ಇನ್ನು 123ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಇದು ಇಸ್ರೇಲ್ನ ನೆಜೆಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಗುಂಪು ಸರಿಯಾದಂಥ ಉತ್ತರ 1. ಇನ್ನು 2011ರ ಜನಗಣತಿಯ ಪ್ರಕಾರ ಸಾಕ್ಷರತಾ ಪ್ರಮಾಣ ಎಷ್ಟಂದರೆ ನಾವು ಸರಿಯಾದಂಥ ಉತ್ತರ 74.04%. ಇನ್ನು ವರ್ಲ್ಡ್ ಪೆತ್ ಟುಗೆದರ್ ಈ ದೇಶದಲ್ಲಿ ಇದೆ ಅಂತಕ್ಕಂಥ ಕೇಳಿದರೆ ಯಾವುದು ಅಮೇರಿಕ ಸಂಯುಕ್ತ ಸಂಸ್ಥಾನ. ಇನ್ನು ಸಮಭಾಜಕ ವೃತ್ತ, ಕರ್ನಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವಂತಹ ದೇಶ ಯಾವುದು ಅಂತಕ್ಕಂಥ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಫ್ರಿಕಾ. ಇದು 3 ಏನು ಅಕ್ಷಾಂಶಗಳು ಕೂಡ ಇದ್ರ ಮೇಲೆ ಹಾದು ಹೋಗ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅಂಟರ್ ಮತ್ತು ಬೋಲ್ಯಾಂಡೋ ಅಂತಕ್ಕಂಥವು ಪೂರ್ವ ದಿಕ್ಕಿಗೆ ಹರಿಯುವಂಥದ್ದು. ಇನ್ನು ಓಜೋನ್ ಅನಿಲವು ಕಂಡುಬರುವಂತಹ ಪದರ ಯಾವುದು ಅಂತಕ್ಕಂಥದ್ದು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಸಮೋಷ್ಣಮಂಡಲ. ಇನ್ನು ಕಲ್ಲಿದ್ದಲಿನ ವಿಧಗಳು ಯಾವ್ದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಕ್ಕಂಥದ್ದು ನೋಡಿದರೆ ಲಿಗ್ನೈಟ್ ಮತ್ತು ಫೀಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 131ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಯಾವುದು ತಪ್ಪಾಗಿರುವಂತಹ ಜೋಡಿ ಅಂತ ಕೇಳಿದರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಆಪ್ಷನ್ ನಂಬರ್ 4 ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಜರ್ವಾ ಮತ್ತು ವಂಗೆ ಬುಡಕಟ್ಟು ಜನಾಂಗಗಳು ಇರತಕ್ಕಂಥದ್ದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಸ್ನೇಹಿತರೆ. ಇನ್ನು 132ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತಕ್ಕಂಥದ್ದು. ಇನ್ನು ಇದರಲ್ಲಿ ಸರಿಯಾದಂತಹ ಜೋಡಿ ಯಾವುದು ಅಂತಕ್ಕಂಥ ಕೇಳಿದರೆ ಇದು ಸುವರ್ಣ ಕ್ರಾಂತಿ, ಹೂವು, ಹಣ್ಣು ಮತ್ತು ಹೂವುಗಳ ಉತ್ಪಾದನೆ ಅಂತಕ್ಕಂಥದ್ದು. ಇನ್ನು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ ಅಂತಕ್ಕಂಥದ್ದನ್ನು ಕೇಳಿದರೆ ಯಾವುದು ಏನ್ಸ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 136ನೇ ಪ್ರಶ್ನೆ. ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಅಂತಕ್ಕಂಥದ್ದು ಕೇಳಿದರೆ. ಇದರಲ್ಲಿ 4 ಆಯ್ಕೆಗಳು ಕೂಡ ಸರಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮವನ್ನು ಅಂಗೀಕರಿಸಿದಂತಹ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದನ್ನು ಕೇಳಿದರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ 106ನೇ ತಿದ್ದುಪಡಿ. ಇನ್ನು ರಾಶಿವೃಷ್ಟಿ ಮೋಡಗಳಿಂದ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೇಳಿದರೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ಗಮನಿಸಿದರೆ ಹೆಚ್ಚು ಮಳೆಯನ್ನು ತಂದುಕೊಡ್ತವೆ, ಹಿಮ ಸುರಿಸುತ್ತವೆ. ಹಾಗೆ 139ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಅಂತಕ್ಕಂಥದ್ದಿದೆ. ಸಂಘಟನೆ ಅಂತಕ್ಕಂಥದ್ದು ಲಾಭ ತಂದುಕೊಡುತ್ತೆ, ಬಂಡವಾಳ ಅಂತಕ್ಕಂಥದ್ದು ಬಡ್ಡಿ, ಇನ್ನು ಶ್ರಮಕ್ಕೆ ತಕ್ಕಂತೆ ಕೂಲಿ ಕೊಡ್ತಕ್ಕಂಥದ್ದು ಭೂಮಿ ಗೇಣಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. CCPA ಇದರ ವಿಸ್ತೃತ ರೂಪ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 141ನೇ ಪ್ರಶ್ನೆ. ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಈ ನಿರ್ದಿಷ್ಟ ಕಲಿಕಾ ಫಲವು ಸಂಬಂಧಿಸಿರುವಂತಹ ಬೋಧನಾ ಉದ್ದೇಶ ಅಂತಕ್ಕಂಥದ್ದನ್ನು ಕೇಳಿದರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಅನ್ವಯ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 142ನೇ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವಂತಹ ಕಲಿಕಾ ವಿಧಾನವೇ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ. ಇದಕ್ಕೆ ಸರಿಯಾದಂಥ ಉತ್ತರ ಅನುಭವನಾತ್ಮಕ ಕಲಿಕೆ. ಅವರ ಅನುಭವದ ಮೂಲಕ ಕಲಿಕೆಯನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇನ್ನು 142ನೇ ಪ್ರಶ್ನೆ. ಆರ್ಬರ್ಟನ
ಪಾಠ ಯೋಜನೆಯಲ್ಲಿರುವಂತಹ ಒಟ್ಟು ಹಂತಗಳ ಸಂಖ್ಯೆ ಕೇಳಿದರೆ ಆರ್ಬಿಟನ ಪಂಚ ಸೋಪಾನ ಅಂತ ಕರೀತಾರೆ. ಪಂಚ ಅಂದರೆ 5, ಸರಿಯಾದಂಥ ಉತ್ತರ 5, ಮೂರನೇ ಆಪ್ಷನ್ ಸ್ನೇಹಿತರೆ. ಇನ್ನು ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಅಂತಕ್ಕಂಥದ್ದು ಕೇಳಿದರೆ 5 ರಿಂದ 10 ನಿಮಿಷ. ಇನ್ನು ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲು ಪರೀಕ್ಷಿಸುವಂತಹ ವಿಧಾನವು ಯಾವುದಂದರೆ ನೈದಾನಿಕ ಪರೀಕ್ಷೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ ಏನಂತಕ್ಕಂಥದ್ದನ್ನು ಕೇಳಿದರೆ 146ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಧನಾತ್ಮಕ ಪರಸ್ಪರ ಅವಲಂಬನೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 147ನೇ ಪ್ರಶ್ನೆ. ಇದಕ್ಕೆ ಸರಿಯಾದಂಥ ಉತ್ತರ ಅಂಕಿ ಅಂಶಗಳನ್ನು ಮತ್ತು ವಿವಿಧ ಶೀರ್ಷಿಕೆಗಳು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವಂತಹ ಬೋಧನಾ ವಿಧಾನ ಸಾಮಗ್ರಿಗೆ ಯಾವುದು ಕೋಷ್ಟಕ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು 148ನೇ ಪ್ರಶ್ನೆ. ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಏನಂತಕ್ಕಂಥದ್ದು ಇದೆ. ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು ಇದರ ಮುಖ್ಯ ಉದ್ದೇಶ. ಇನ್ನು 149ನೇ ಪ್ರಶ್ನೆ. ಸಿದ್ಧತೆಗೊಳಿಸುವ ಹಂತಗಳು ಈ ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿರ್ತಕ್ಕಂಥ ಕೇಳಿದ್ದಾರೆ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಬುದ್ಧಿ ಸಂರಚನೆಯ ತಂತ್ರ. ಹಾಗೆ 150ನೇ ಪ್ರಶ್ನೆ. ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವುದು, ಏಕೆಂದರೆ ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡಲು ಇದು ಸಹಕಾರಿಯಾಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೆ ಒಟ್ಟಾರೆಯಾಗಿ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ಏನು ಚರ್ಚೆ ಮಾಡಿದ್ವಿ ಸ್ನೇಹಿತರೆ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.